ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜೀನು ಆಂಟನಿ. ನಮ್ಮ ಮಹಿಳೆಯರಲ್ಲಿ ಅಷ್ಟೇ ಕಂಡುಬರುವ ಒಂದು ಆರ್ಗನ್ ಇದೆ, ಯೂಟ್ರಸ್ ಅಂತ ಇರೋದು. ಬಟ್ ಕೆಲವೊಂದು ಮಹಿಳೆಯರಲ್ಲಿ ಒಂದು ಏಜ್ ನಂತರ ಕೆಲವೊಂದು ಕಂಡೀಷನ್ಸ್ ಇಂದ ಈ ಯೂಟ್ರಸ್ನ ಅಥವಾ ಈ ಗರ್ಭಕೋಶನ ತೆಗಿಬೇಕು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಕೆಲವರು ಆಲ್ರೆಡಿ ತೆಗ್ದಿರೋರು ಇದ್ದಾರೆ. ಇದು ತೆಗ್ದಿದ ನಂತರ ನಮ್ಮ ಬಾಡಿಯಲ್ಲಿ ಏನೇನೆಲ್ಲ ಚೇಂಜಸ್ ಬರೋದು, ಇದರದ ಕಾಂಪ್ಲಿಕೇಶನ್ಸ್ಗಳು ಏನು ಅಂತ ಹೇಳಕ್ಕಿರೋದು ಇದೆ ಈ ವಿಡಿಯೋ. ಸೊ ಯೂಶ್ವಲಿ ಡಾಕ್ಟರ್ಸು ಯೂಟ್ರಸ್ನ ಅಥವಾ ಈ ಗರ್ಭಕೋಶನ ತೆಗಿಬೇಕು ಅಂತ ಹೇಳುವ ಕಂಡೀಷನ್ಸ್ಗಳು ಯಾವುದು? ಯೂಟ್ರೈನ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ, ಅಥವಾ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ, ಅಥವಾ ಗರ್ಭಕೋಶದಲ್ಲಿ ಬರುವ ಕ್ಯಾನ್ಸರ್ಸ್ಗಳು, ಅರ್ಬುದ, ಈ ಥರ ಕಂಡೀಷನ್ಸ್ಗಳಲ್ಲಿ ಡಾಕ್ಟರ್ಸ್ ಹೇಳೋದು ಗರ್ಭಕೋಶನ ತೆಗೆಯೋದು ಬೆಟರ್ ಅಂತ. ಏಕೆಂದರೆ ಇದಕ್ಕೆಲ್ಲ ಒಂದು ಕರೆಕ್ಟಾಗಿ ಅಥವಾ ಪ್ರಾಪರ್ ಆಗಿ ರಿಸಲ್ಟ್ ಬರೋ ಥರ ಟ್ರೀಟ್ಮೆಂಟ್ಸ್ಗಳಿಲ್ಲ. ಬಟ್ ಎಲ್ಲ ಫೈಬ್ರೋಸಿಸ್ಗಳ ಕಂಡೀಷನಲ್ಲಿನೂ ಯೂಟ್ರಸ್ ತೆಗಿಲೇಬೇಕು ಅಂತ ಪರಿಸ್ಥಿತಿಗೆ ಬರಲ್ಲ. ಕೆಲವೊಂದು ಫೈಬ್ರೋಸಿಸ್ಗಳು ಆಟೋಮ್ಯಾಟಿಕಲಿ ಶ್ರಿಂಕ್ ಆಗಿ ಹೋಗುತ್ತೆ, ಕೆಲವೊಂದು ಫೈಬ್ರೋಸಿಸ್ ಅಲ್ಲೇ ಇರುತ್ತೆ ಬಟ್ ಏನು ತೊಂದರೆ ಕೊಡಲ್ಲ. ಅದನ್ನು ಪ್ರಾಪರ್ ಆಗಿ ಕನ್ಸಲ್ಟ್ ಮಾಡಿ ಅವಶ್ಯಕತೆ ಇದ್ದರೆ ನೀವು ತೆಗಿಬೇಕಾಗುತ್ತೆ ಕೆಲವೊಂದು ಕಂಡೀಷನ್ಸ್ಗಳಲ್ಲಿ. ಸೊ ಇದು ತೆಗೆದಿದ ನಂತರ ಬಾಡಿಯಲ್ಲಿ ಏನೇನೆಲ್ಲ ಚೇಂಜಸ್ಗಳು ಬರುತ್ತೆ, ಕಾಂಪ್ಲಿಕೇಶನ್ಸ್ ಏನೆಲ್ಲ ಬರೋಕ್ಕೆ ಚಾನ್ಸಸ್ ಇರೋದು ಅಂತ ನೋಡೋಣ. ಸೊ ನಂಬರ್ 1 ಕಾಂಪ್ಲಿಕೇಶನ್ ಈ ಹಿಸ್ಟ್ರೆಕ್ಟಮಿ ಅಥವಾ ಈ ಗರ್ಭಕೋಶ ತೆಗೆದಿದ ನಂತರ ಕಂಡು ಬರುವ ಒಂದು ಸಮಸ್ಯೆ ಇದೆ, ಓಸ್ಟಿಯೋಪೋರೋಸಿಸ್ ಅಂತಿರೋದು. ಓಸ್ಟಿಯೋಪೋರೋಸಿಸ್ ಅಂದರೆ ಏನು? ನಮ್ಮದು ಬೋನ್ಸಲ್ಲಿರುವ ಕ್ಯಾಲ್ಶಿಯಂ ಕಡಿಮೆಯಾಗಿ ಬೋನ್ಸ್ ತುಂಬ ಬ್ರಿಟ್ಟಿಲ್ ಆಗೋದು, ಇಲ್ಲ ಸೌಕ್ಲಿ ಬೇಗ ಕಂಡು ಬರುವ ಒಂದು ಕಂಡೀಷನ್ನ ನಾವು ಹೇಳೋದಿದೆ ಓಸ್ಟಿಯೋಪೋರೋಸಿಸ್ ಅಂತ. ಸೊ ಈ ಓಸ್ಟಿಯೋಪೋರೋಸಿಸ್ ಬರೋಕ್ಕಿರೋ ಕಾರಣ ಏನು? ಮಹಿಳೆಯರಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಯೂಟ್ರಸ್ ಇಂದ. ಆ ಹಾರ್ಮೋನ್ ಹೆಸರಿದೆ ಈಸ್ಟ್ರೋಜನ್ ಅಂತಿರೋದು. ಯಾವಾಗ ಈ ಹಿಸ್ಟ್ರೆಕ್ಟಮಿ ಅಥವಾ ಈ ಗರ್ಭಕೋಶ ತೆಗೆದಿದ ನಂತರ ಈ ಈಸ್ಟ್ರೋಜನ್ ಹಾರ್ಮೋನ್ ಮಹಿಳೆಯರ ಬಾಡಿಯಲ್ಲಿ ಕಡಿಮೆ ಆಗುತ್ತೆ. ಆವಾಗ ಏನಾಗುತ್ತೆ, ನಮ್ಮ ಆಹಾರದಲ್ಲಿ ನಾವು ಕ್ಯಾಲ್ಶಿಯಂ ಇರುವ ಆಹಾರ ತಗೋತೀರಲ್ವ, ಆ ಆಹಾರದಲ್ಲಿರುವ ಕ್ಯಾಲ್ಶಿಯಂ ನಮ್ಮ ಗಟ್ಟಲ್ಲಿ ಅಬ್ಸಾರ್ಬ್ ಆಗೋಕ್ಕೆ ಈಸ್ಟ್ರೋಜನ್ ಅಂತ ಹಾರ್ಮೋನ್ ಬೇಕು. ಸೊ ಯಾವಾಗ ಈ ಹಿಸ್ಟ್ರೆಕ್ಟಮಿ ಆಗಿರುವ ಮಹಿಳೆಯರಲ್ಲಿ ಈ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಇರೋದರಿಂದ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಅವ್ರದ್ದು ಬೋನ್ಸಲ್ಲಿ ಈ ಕ್ಯಾಲ್ಶಿಯಂ ಅಬ್ಸಾರ್ಬ್ ಆಗಲ್ಲ, ಡೆಪಾಸಿಟ್ ಆಗಲ್ಲ. ಸೊ ಬೋನ್ಸ್ ತುಂಬ ವೀಕ್ ಆಗೋಕ್ಕೆ, ಬ್ರಿಟ್ಟಿಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಏನು ಸೊಲ್ಯೂಷನ್ ಇರೋದು? ನಂಬರ್ 1 ಇರೋದು, ಯೂಶ್ವಲಿ ಡಾಕ್ಟರ್ಸ್ ಹೇಳೋದು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ಗಳು ಸ್ಟಾರ್ಟ್ ಮಾಡ್ತಾರೆ ಅವರು. ಸೊ ಈ ಕ್ಯಾಲ್ಶಿಯಂ ನಾವು ತಗೊಳ್ತಾ ಇರೋ ಸಪ್ಲಿಮೆಂಟ್ಸಲ್ಲಿ ಎಲ್ಲದು ಕ್ಯಾಲ್ಶಿಯಮ್ಸ್ ನಮ್ಮ ಬೋನಲ್ಲಿ ಹೋಗಿ ಡೆಪಾಸಿಟ್ ಮಾಡೋಕ್ಕಿರುವ ಚಾನ್ಸಸ್ ಇಲ್ಲ. ಸೊ ಇದಕ್ಕಿರುವ ಒಂದು ನ್ಯಾಚುರಲ್ ರೆಮಿಡಿ ಏನಂತ ನೋಡಿದರೆ, ಒಂದು ಮಿನರಲ್ ಇದೆ, ಬೋರೋನ್ ಅಂತ ಒಂದು ಮಿನರಲ್ ಇದೆ. ಸೊ ಈ ಬೋರೋನ್ ಅಂತ ಈ ಮಿನರಲ್ನ ನಾವು ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡುವಾಗ ಬೋರೋನ್ ನ್ಯಾಚುರಲಿ ಈಸ್ಟ್ರೋಜನ್ನ ಉತ್ಪತ್ತಿ ಮಾಡುತ್ತೆ ಒಂದು. ಎರಡನೇದು, ನಾವು ಆ ಉತ್ಪತ್ತಿಯಾಗುವ ಆ ಕ್ಯಾಲ್ಶಿಯಮ್ನ ಈ ಈಸ್ಟ್ರೋಜನ್ನ ನಮ್ಮ ಡಯಟಿಂದ ಕ್ಯಾಲ್ಶಿಯಂ ನಾವು ತಗೋತಿರ್ತೀರಲ್ವ, ಈ ಕ್ಯಾಲ್ಶಿಯಂ ಹೋಗಿ ನಮ್ಮ ಬೋನಲ್ಲಿ ಡೆಪಾಸಿಟ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ ಬೋರೋನ್ ಅಂತಿರೋದು. ಸೊ ಬೋರೋನ್ ಸಪ್ಲಿಮೆಂಟ್ಸ್ಗಳು ಸಿಗುತ್ತೆ, ಅಥವಾ ಫಿಕ್ಸಲ್ಲಿ ಈ ಬೋರೋನ್ಸ್ ಕಂಡು ಬರ್ತಾ ಇದೆ. ಸೊ ನೀವು ಇದು ಯೂಟ್ರಸ್ ತೆಗೆದಿದ್ದರೆ ಇದನ್ನು ನೀವು ಡಯಟಲ್ಲಿ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಜೊತೆಗೆ ನೀವು ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ. ನಂಬರ್ 2 ಕಾಂಪ್ಲಿಕೇಶನ್ಸ್ ಯಾವುದಂತ ನೋಡಿದರೆ, ಸ್ಕಿನ್ ಡ್ರೈನೆಸ್ಸು, ಸ್ಕಿನ್ ತುಂಬ ಡ್ರೈ ಆಗೋದು, ಇಲ್ಲ ಅಥವಾ ಸ್ಕಿನ್ ಇಚ್ಚಿಂಗ್ ಸ್ಟಾರ್ಟ್ ಆಗೋದು, ಡರ್ಮೆಟೈಟಿಸ್ ಸ್ಟಾರ್ಟ್ ಆಗೋದು, ಈ ಥರ ಸ್ಕಿನ್ ಇಶ್ಯೂಸ್ಗಳು ತುಂಬ ಕಂಡು ಬರ್ತಾ ಇದೆ. ಸೊ ಈ ಸ್ಕಿನ್ ಇಶ್ಯೂಸ್ ಯಾಕೆ ಬರ್ತಾ ಇರೋದು? ಈಸ್ಟ್ರೋಜನ್ ನಾನು ಹೇಳಿದ್ರಲ್ಲ, ಈಸ್ಟ್ರೋಜನ್ದು ಉತ್ಪತ್ತಿ ಕಡಿಮೆ ಆಗುತ್ತೆ ಅಂತ. ಈಸ್ಟ್ರೋಜನ್ ಕಡಿಮೆ ಆಗುವಾಗ ನಮ್ಮ ಸ್ಕಿನ್ನಿಂದ ಒಂದು ನ್ಯಾಚುರಲ್ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ, ಸ್ಕಿನ್ ಗ್ಲೋ ಆಗೋಕ್ಕೆ, ಸ್ಕಿನ್ ಸಾಫ್ಟ್ ಆಗಿರುತ್ತೆ, ನಾವು ಸೀಬಮ್ ಅಂತ ಹೇಳ್ತೀವಿ. ಈಸ್ಟ್ರೋಜನ್ ಮಹಿಳೆಯರ ಬಾಡಿಯಲ್ಲಿ ಕಡಿಮೆ ಆಗುವಾಗ ಈ ಸೀಬಮ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಆಫ್ಟರ್ ಎಫೆಕ್ಟ್ ಆಗಿ ಸ್ಕಿನ್ ತುಂಬ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗೋದು. ಸೊ ಈಸ್ಟ್ರೋಜನ್ನ ಇದನ್ನು ಇನ್ಕಾರ್ಪೊರೇಟ್ ಮಾಡೋಕ್ಕೆ ಏನು ಮಾಡಬೇಕು? ಈ ಫೈಟೋ ಈಸ್ಟ್ರೋಜನ್ಸ್ ಅಂತ ನಾವು ಹೇಳ್ತೀವಿ, ಈಸ್ಟ್ರೋಜನ್ ರಿಚ್ ಆಗಿರೋ ಆಹಾರಗಳಿದೆ, ಈ ಅಗಸೆ ಬೀಜ ಅಂತೆಲ್ಲ ಹೇಳ್ತಿರಲ್ಲ, ಇದೆಲ್ಲ ಈಸ್ಟ್ರೋಜನ್ ಥರ ಮಿಮಿಕ್ ಮಾಡುತ್ತೆ. ಸೊ ನಿಮ್ಮ ಡಯಟಲ್ಲಿ ಜಾಸ್ತಿ ಫ್ಲ್ಯಾಕ್ಸ್ ಸೀಡ್ಸಿಂದ, ಅಂದರೆ ಅಗಸೆ ಬೀಜದ ಪುಡಿ, ಅಗಸೆ ಬೀಜದ ಚಟ್ನಿ ಅಥವಾ ಅಗಸೆ ಬೀಜದ ಪೌಡರು ಸ್ಯಾಲಡ್ ಮೇಲೆ ಹಾಕ್ಕೊಂಡು ಈ ಥರ ಅಗಸೆ ಬೀಜಗಳನ್ನ ಜಾಸ್ತಿ ನಿಮ್ಮ ಡಯಟಲ್ಲಿ ನೀವು ಸೇರಿಸ್ಬೇಕು. ಈಗ 3ನೇ ಕಾಂಪ್ಲಿಕೇಶನ್ಸ್ ಅದು ಯಾವುದು? ಹೇರ್ ಫಾಲ್ ಅಥವಾ ಹೇರ್ ಥಿನ್ನಿಂಗ್ ಅಂತ ಇರೋದು. ಅದು ಎಸ್ಪೆಷಲಿ ಫ್ರಂಟಲ್ ರೀಜನಲ್ಲಿ ಹೇರ್ ತುಂಬ ಫಾಲ್ ಆಗೋದು, ಅಲೋಪೇಶಿಯದ ರೌಂಡ್ ಆಗಿ ಹೇರ್ ಫಾಲ್ ಆಗೋದು, ಅಥವಾ ಒಂದು ಸ್ವಲ್ಪ ಹೀಗೆ ಟೈಟಾಗಿ ಹಿಡಿದ್ರೂ ಬೇಗನೆ ಅದು ಬ್ರಿಟ್ಟಿಲ್ ಒಡೆದೋಗೋ ಥರ ಇರೋದು. ಸೊ ಹೇರ್ ಥಿನ್ನಿಂಗ್ ಅಂತ ಹೇಳ್ತೀವಿ. ಇದೂ ಹಿಸ್ಟ್ರೆಕ್ಟಮಿ ಗರ್ಭಕೋಶ ತೆಗೆದಿದ ನಂತರ ಮಹಿಳೆಯರಲ್ಲಿ ಕಂಡುಬರುವ ಒಂದು ಸಮಸ್ಯೆ ಇದೆ.
ಸೊ ಇದರದ್ದು ರೀಸನ್ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸು. ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರೋನ್ ಅಂತ ಇನ್ನೊಂದು ಹಾರ್ಮೋನ್ ಇದೆ. ಇದರದ್ದು ಎರಡೂ ಕಡಿಮೆ ಆಗೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬರುವ ಹೇರ್ ಥಿನ್ನಿಂಗ್ ಆ್ಯಂಡ್ ಹೇರ್ ಫಾಲ್ ಅದು. ಸೊ ಇದಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬರುವ ಹೇರ್ ಫಾಲ್ ಫಿಕ್ಸ್ ಮಾಡೋಕ್ಕಿರುವ ಬೆಸ್ಟ್ ವಿಟಮಿನ್ ಇದೆ, ವಿಟಮಿನ್ B6 ಅಂತ ಇರೋದು. ಅದು ನಿಮಗೆ ಧಾರಾಳವಾಗಿ ನಟ್ಸಲ್ಲಿ ಆಮೇಲೆ ಅಗಸೆ ಬೀಜದಲ್ಲಿ ಎಲ್ಲ ಸಿಗುತ್ತೆ. ಸೊ ನಿಮ್ಮ ಆಹಾರದಲ್ಲಿ ಜಾಸ್ತಿ ಬಾದಾಮಿ, ಶೇಂಗಾ, ವಾಲ್ನಟ್ಸು, ಗ್ರೌಂಡ್ ನಟ್ಸು, ಈ ಥರ ಒಳ್ಳೆ ನಟ್ಸ್ಗಳು, ಸೀಡ್ಸ್ಗಳು, ಬೀಜಗಳು, ಕಲ್ಲಂಗಡಿ ಬೀಜ, ಕರ್ಬೂಜ ಬೀಜ, ಸೂರ್ಯಕಾಂತಿ ಬೀಜ, ಈ ಥರ ಬೀಜಗಳನ್ನ ನೀವು ಜಾಸ್ತಿ ಡಯಟಲ್ಲಿ ಸೇರಿಸಬೇಕು. ಸೊ ಹಿಸ್ಟೆಕ್ಟಮಿ ಅಥವಾ ಗರ್ಭಕೋಶ ತೆಗೆದಿದ್ದ ನಂತರ ಕಂಡುಬರುವ ಮೇಜರ್ ಆಗಿರುವ 3 ಕಾಂಪ್ಲಿಕೇಶನ್ಸ್ ಇದೆ. ನಂಬರ್ 1 ಓಸ್ಟಿಯೋಪೋರೋಸಿಸ್, ನಂಬರ್ 2 ಸ್ಕಿನ್ ಡ್ರೈನೆಸ್ ಅಥವಾ ಸ್ಕಿನ್ ಇಚ್ಚಿಂಗ್, ನಂಬರ್ 3 ಹೇರ್ ಫಾಲ್, ಕೂದಲು ಉದುರೋದು ಅಥವಾ ಹೇರ್ ಥಿನ್ನಿಂಗ್ ಅಂತಿರೋದು. ಸೊ ಇದಕ್ಕೆ 3ಕ್ಕೆ ಇರುವ ಸೊಲ್ಯೂಷನ್ ನಾವು ಹೇಳಿದ್ದೀವಿ. ಇದು ಅಷ್ಟೇ ಅಲ್ಲ, ಇನ್ನೂ ತುಂಬ ಕಾಂಪ್ಲಿಕೇಶನ್ಸ್ಗಳಿದೆ. ಮೂಡ್ ವೇರಿಯೇಷನ್ಸ್ಗಳು ಬರೋದು, ಸಡನ್ ಸಿಟ್ಟು ಬರೋದು, ಕೋಪ ಬರೋದು, ಹಾಟ್ ಫ್ಲಶಸ್ ಆಗೋದು, ಅಥವಾ ಫುಲ್ ಟಯರ್ಡ್ನೆಸ್ ಆಗೋದು, BP ರೈಸ್ ಆಗೋದು, ಈ ಥರ ತುಂಬ ಕಾಂಪ್ಲಿಕೇಶನ್ಸ್ಗಳಿದೆ ಈ ಹಿಸ್ಟೆಕ್ಟಮಿ, ಗರ್ಭಕೋಶ ತೆಗೆದಿದ್ದ ನಂತರ. ಸೊ ಫಸ್ಟು ಇದು ಡಾಕ್ಟರ್ಸ್ ಏನಾದರೂ ತೆಗಿಬೇಕು ಅಂತ ಅಡ್ವೈಸ್ ನಿಮಗೇನಾದರೂ ಕೊಟ್ಟರೆ, ಫಸ್ಟು ಇದನ್ನು ಏನಾದರೂ ಡಯಟ್ರಿ ಮೋಡಿಫಿಕೇಷನಿಂದ ಸರ್ಜರಿ ಇಲ್ಲೋದೆ ತೆಗಿಯೋದೆ ಇದನ್ನು ಮೇಂಟೈನ್ ಮಾಡಿಕೊಂಡು ಹೋಗೋಕ್ಕಾಗತ್ತಾ ಅಂತ ಫಸ್ಟ್ ನೋಡಬೇಕು. ಇಲ್ಲ ಮಾಡಲೇಬೇಕು, ಅದು ಸಿವಿಯರ್ ಇದೆ, ಫೈಬ್ರಾಯ್ಡ್ ಒಂದು ಸೈಜು ತುಂಬ ದೊಡ್ಡದಿದೆ, ಎಲ್ಲೂ ಟ್ರೀಟ್ಮೆಂಟ್ ಇಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದೆ ಅಂದರೆ ಅದನ್ನ ತೆಗಿಲೇಬೇಕಾಗುತ್ತೆ. ತೆಗೆದಿದ್ದ ನಂತರ ನಿಮ್ಮ ಡಯೆಟಲ್ಲಿ ನಾನೀಗ ಹೇಳಿರುವ ಎಲ್ಲ ವಿಟಮಿನ್ಸು, ಮಿನರಲ್ಸ್ಗಳು ಇನ್ಕ್ಲೂಡ್ ಮಾಡಿಕೊಂಡು ಒಳ್ಳೆ ಹೈ ಫ್ಯಾಟನ್ನ ಆ್ಯಡ್ ಮಾಡ್ಕೊಂಡಿರೋ ಡಯಟ್. ಯಾಕೆಂದರೆ ಹೈ ಫ್ಯಾಟಿಂದ ಅಷ್ಟೇ ಈ ಹಾರ್ಮೋನ್ಸ್ಗಳನ್ನ ಉತ್ಪತ್ತಿ ಮಾಡೋಕ್ಕೆ ಬಾಡಿಗೆ ಆಗೋದು. ಸೊ ಒಳ್ಳೆ ಫ್ಯಾಟು ನೀವು ಡಯಟಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಅಂದರೆ ಹಾರ್ಮೋನ್ಸನ್ನು ಒಂದು ಲೆವೆಲಿಗೆ ರಿಲೀಸ್ ಮಾಡೋಕ್ಕೆ, ಉತ್ಪತ್ತಿ ಮಾಡೋಕ್ಕೆ ಗ್ಲ್ಯಾಂಡ್ಸ್ಗಳಿಗೆ ಆಗಲ್ಲ. ಸೊ ಒಂದು ಒಳ್ಳೆ ಲೋ ಕಾರ್ಬ್ ಹೈ ಫ್ಯಾಟ್ ಡಯಟು ವಿತ್ ಪ್ರಾಪರ್ ನ್ಯೂಟ್ರಿಯೆಂಟ್ಸ್ಗಳು, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇದನ್ನೆಲ್ಲ ಸೇರಿಸ್ಕೊಂಡಿರುವ ಒಂದು ಡಯಟು ಕೂಡ ನೀವು ಇನ್ಕಾರ್ಪೊರೇಟ್ ಮಾಡಿದರೆ ಆದಷ್ಟು ಈ ಹಿಸ್ಟೆಕ್ಟಮಿ ಅಂದರೆ ಈ ಗರ್ಭಕೋಶ ತೆಗೆಯೋದ್ರಿಂದನೂ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಇನ್ ಕೇಸ್ ನೀವು ತೆಗೆದ್ರೆ ಈ ಕಾಂಪ್ಲಿಕೇಶನ್ಸನ್ನು ಒಂದು 90% ಕಂಟ್ರೋಲ್ ಮಾಡೋಕ್ಕೆ ಕೂಡ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಇದನ್ನೊಬ್ಬರಿಗೆ ಶೇರ್ ಮಾಡಿ, ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.